ಇವತ್ತಿನ ವಿಡಿಯೋಲಿ ನಾವು ನಿಮಗೆ ತೋರಿಸ್ತೀವಿ ಯಾವ ಥರ ನೀವು ಆರೋಹಣಗೆ ಯಾವ ಬೆಸ್ಟ್ ಫುಡ್ ಕೊಡ್ಬೋದು, ಅದರಿಂದ ಫಾಸ್ಟ್ ಗ್ರೋತ್ ಮಾಡುತ್ತೆ ಮತ್ತು ಹೆಲ್ತಿಯಾಗಿ ಗ್ರೋತ್ ಆಗುತ್ತೆ ಅಂತ, ಮತ್ತು ಯಾವ ಫುಡ್ ಕೊಡಬಾರ್ದು ಅದರಿಂದ ಫಿಶಸ್ಗೆ ಡಿಸೀಸ್ ಕಾಯಿಲೆ ಬರುತ್ತೆ. ಸೊ ಈ ವಿಡಿಯೋ ಆರೋಹಣ ಕೀಪರ್ಸ್ಗೆ. ಸೊ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆಲ್ಲರೂ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾವು ಮಾತ್ರ ಹೋಗ್ತಾ ಇದ್ದೀವಿ. ನಿಮಗೆ ಏಷ್ಯನ್ ಆರೋಹಣ ಇದ್ರೆ, ಸಿಲ್ವರ್ ಆರೋಹಣ ಅಥವಾ ಏಷ್ಯನ್ ಆರೋಹಣ ಇದ್ರೆ ಯಾವ ಫುಡ್ ಬೆಸ್ಟ್ ನಿಮಗೆ ಫೀಡ್ ಮಾಡೋಕ್ಕೆ ನಿಮ್ಮ ಫಿಶಸ್ಗೆ. ಯಾಕಂದರೆ ಫಾಸ್ಟು ಗ್ರೋ ಆಗಬೇಕು, ಹೆಲ್ತಿ ಆಗಿ ಇರಬೇಕು, ಮತ್ತು ಫಿಶಸ್ಗೆ ಏನೂ ಪ್ರಾಬ್ಲಮ್ ಬರಬಾರ್ದು, ಟ್ಯಾಂಕಿನ ನೀರು ಕೂಡ ಕ್ಲೀನ್ ಇರಬೇಕು, ಮತ್ತು ಅಡ್ಜಸ್ಟಬಲ್ ಮತ್ತು ಅಫೋರ್ಡಬಲ್ ಫುಡ್ ಇರಬೇಕು. ಯಾಕಂದರೆ ಮಾರ್ಕೆಟಲ್ಲಿ ಹಲವಾರು ಫುಡ್ ಇದೆ, ಅದರಲ್ಲಿ 1000 ರೂಪಾಯಿ 100 ಗ್ರಾಮ್ ಸಿಗುತ್ತೆ, ಕೆಲವೊಮ್ಮೆ ಫುಡ್ ಜಾಸ್ತಿ ಬಿಲ್ ಬೀಳುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಫುಡ್ಡು ಮತ್ತು ಕಮ್ಮಿ ಪ್ರೈಸ್ಗೆ ಆಗೋ ಫುಡ್ ಇವತ್ತು ನಾವು ಸಜೆಸ್ಟ್ ಮಾಡ್ತೀವಿ. ಆ ಫುಡ್ಡನ್ನು ನೀವು ಫಾಲೋ ಮಾಡಿಕೊಂಡ್ರೆ ಬೇಕಾದ್ರೆ ನಿಮ್ಮ ಫಿಶಸ್ಗೆ ಲೈಫ್ ಟೈಮ್ ಕೊಡ್ಬೋದು, ಅವ್ರು ಫಾಸ್ಟಾಗಿ ಗ್ರೋ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾವು ರೆಕಮೆಂಡ್ ಮಾಡ್ತೀನಿ ಪ್ರಾನ್ಸ್ ಅಂತ ಬರುತ್ತೆ. ಅದು ದೊಡ್ಡ ಜಿಂಗ ಥರ ಕಾಣುತ್ತೆ. ಆ ಥರ ನೀವು ಫುಡ್ ತೊಗೊಂಬಂದು ಅದಕ್ಕೆ ಕ್ಲೀನ್ ಮಾಡಿ, ಅಲ್ಲಿ ಮೇಲ್ಗಡೆ ಸ್ಕೇಲ್ ತೆಗೆದು ಒಳಗಡೆ ಒಂದು ವೇನ್ ಬರುತ್ತೆ, ಅದು ಕೂಡ ತೆಗೆದು ಕ್ಲೀನ್ ಮಾಡಿ ಅದು ಕೂಡ ಫೀಡ್ ಮಾಡ್ಬೋದು. ಯಾಕಂದ್ರೆ ಅದು ಫಾಸ್ಟೆಸ್ಟ್ ಡೈಜೆಸ್ಟ್ ಫುಡ್ಡು, ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಫಿಶಸ್ಗೂ ಕೂಡ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಲ್ಲಿ, ನಿಮ್ಮ ಫಿಶಸ್ಗೆ ಹೆಲ್ತಿ ಗ್ರೋ ಆಗುತ್ತೆ. ಮತ್ತು ಅದು ಬಿಟ್ಟರೆ ಸೆಕೆಂಡ್ ರಾ ಚಿಕನ್ನ ಹಂಗೆ ರಾ ಚಿಕನ್ನೇ ಹಾಗೆ ನಾವು ಹೇಳ್ತೀರ, ಏನು ಬಾಯ್ಲ್ ಏನು ಮಾಡೋಂಗಿಲ್ಲ, ಬರೀ ಚಿಕನ್ ತೊಗೊಂಬಂದು ಅದನ್ನು ಬೋನ್ಲೆಸ್ ಚಿಕನ್ ಪೀಸ್ ಮಾಡಿ ಅದು ಕೂಡ ಕೊಡ್ಬೋದು. ಅದು ಬಿಟ್ಟರೆ ಚಿಕನ್ ಹಾರ್ಟ್ ಬರುತ್ತಲ್ಲ, ಅದು ಕೂಡ ಚೆನ್ನಾಗಿ ವಾಶ್ ಮಾಡಿ ಅದು ಕೂಡ ಫೀಡ್ ಮಾಡ್ಬೋದು. ಅದು ಬಿಟ್ಟರೆ ಶ್ರಿಮ್ಸ್ ಲೈನೂ ಬರುತ್ತೆ, ಜೀವಂತವಾಗಿರೋ ಶ್ರಿಮ್ಸು ಬರುತ್ತೆ. ಆರೋಹಣಗೋಸ್ಕರ ಫೀಡ್ ಮಾಡೋಕ್ಕೆ ಸಪ್ರೇಟ್ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಶ್ರಿಮ್ಸು ನಿಮಗೆ ಮಾರ್ಕೆಟ್ ಡ್ರೈ ಶೇಪಲ್ಲಿ ಸಿಗುತ್ತೆ, ಡ್ರೈ ಶೇಪು ಕೂಡ ಕೊಡ್ಬೋದು. ಅದರಲ್ಲಿ ಸಾಲ್ಟ್ ಮಿಕ್ಸ್ ಇರಬಾರ್ದು, ಆ ಥರ ಶ್ರಿಮ್ಸು ಕೂಡ ಕೊಡ್ಬೋದು. ಆದರೆ ಫೀಡ್ ಮಾಡೋದು ಹೆಂಗೆ, ಯಾಕಂದರೆ ತೊಗೊಂಡ್ಬಂದುಬಿಟ್ಟಿದ್ದೀರಾ, ಫೀಡ್ ಹೆಂಗೆ ಮಾಡೋದು? ರಾ ಚಿಕನ್ನು, ಪ್ರಾನ್ಸು, ಚಿಕನ್ ಹಾರ್ಟು ಅಥವಾ ನೀವು ಲೈಫ್ ಶ್ರಿಮ್ಸ್ ಫೀಡ್ ಮಾಡ್ತಾ ಇದ್ದರೆ ಒಂದಿನ ಫೀಡ್ ಮಾಡಿ, ಸೆಕೆಂಡ್ ದಿನ ಫಾಸ್ಟಿಂಗ್ ಮಾಡಿ. ಯಾಕಂದರೆ ಪ್ರಾಪರ್ ನೀವು ಲಾಂಗ್ ಟೈಮ್ ನಿಮ್ಮ ಫಿಶಸ್ನ ಇಡಬೇಕಂದ್ರೆ ಅದು ಡೈಜೆಷನ್ ಸಿಸ್ಟಮು ಕೂಡ ಚೆನ್ನಾಗಿ ವರ್ಕ್ ಮಾಡಬೇಕು, ಫುಡ್ಡು ಕೂಡ ಡೈಜೆಸ್ಟು ಚೆನ್ನಾಗಿ ಆಗಬೇಕು. ಆವಾಗ ಹೆಂಗೆ ಡೈಜೆಸ್ಟ್ ಆಗುತ್ತೆ ಅಂದರೆ ಅದು ಅಟ್ಲೀಸ್ಟ್ ಒಂದಿನ ಫಾಸ್ಟಿಂಗ್ ಮಾಡಬೇಕು. ಒಂದಿನ ಫುಡ್ ಮಾಡಿ ಚಿಕನ್ ಫೀಡ್ ಮಾಡಿ, 2ನೇ ದಿವಸ ಫುಡ್ ಕೊಡೋಕೆ ಹೋಗ್ಬೇಡಿ, 3ನೇ ದಿವಸ ಫುಡ್ ಮಾಡಿ ಕೊಡಿ, 4 ದಿವಸ ಫುಡ್ ಕೊಡೋಕೆ ಹೋಗ್ಬೇಡಿ. ಈ ಥರ ಆಲ್ಟರ್ನೇಟಿವ್ಸ್ ನೀವು ಕೊಡ್ತಾ ಇದ್ದರೆ ಫಿಶಸ್ಸು ಫುಡ್ ಡೈಜೆಸ್ಟು ಆಗುತ್ತೆ, ಫಿಶಸ್ ಹೆಲ್ತಿ ಆಗಿರುತ್ತೆ. ನೀವು ಡೈಲಿ ಫೀಡ್ ಮಾಡ್ತಾ ಇದ್ದರೆ ಅನ್ಡೈಜೆಸ್ಟ್ ಫುಡ್ ಹೊಟ್ಟೆಯಲ್ಲೇ ಇದ್ದು ಬ್ಲೋಟಿಂಗ್ ಆಗಿ ಸತ್ತೋಗ್ಬಿಡುತ್ತೆ, ಕಾಯಿಲೆ ಬಂದುಬಿಡುತ್ತೆ. ಅದಕ್ಕೆ ಈ ಥರ ನೀವು ಫಾಲೋ ಅಪ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಪೆಲೆಟ್ಸ್ ಫೀಡ್ ಮಾಡೋಂಗಿದ್ರೆ ಪೆಲೆಟ್ಸಲ್ಲಿ ಶ್ರಿಂಪಿ ಫುಡ್ ಬರುತ್ತೆ, ಅದು ಕೂಡ ಬೆಸ್ಟ್ ಫುಡ್ಡು. ಮಾರ್ಕೆಟಲ್ಲಿ ಭಾಳಷ್ಟು ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ, ಸಕ್ಸಸ್ಫುಲ್ ಫುಡ್ ಅಂತ ಹೇಳ್ಬೋದು. ಇಲ್ಲ ಲಾಂಗ್ ಟೈಮಿಂದ ಅಕ್ವೇರಿಯಂ ಶಾಪಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟರೆ ಆರೋಹಣಕ್ಕೋಸ್ಕರನೇ ಬೇರೆ ಫುಡ್ ಬರ್ತಾ ಇರುತ್ತೆ ಅಕ್ವೇರಿಯಂ ಶಾಪಲ್ಲಿ. ನೀವು ಹಿಕಾರಿ ಫುಡ್ ನಾನು ರೆಕಮೆಂಡ್ ಮಾಡ್ತೀನಿ, ಫಿಶಿಗಳು ಆರೋಹಣ ಫೀಡ್ ರೆಕಮೆಂಡ್ ಮಾಡ್ತೀನಿ. ಈ ಥರ ಬಹಳಷ್ಟು ಕಂಪ್ನಿ ಬರುತ್ತೆ, ಯಾವ ಕಂಪ್ನಿ ಪ್ರಚಾರ ಮಾಡ್ತಾ ಇಲ್ಲ, ಯಾವ ಕಂಪ್ನಿ ಇದೆ ಅದು ಕೂಡ ಫುಡ್ ಮಾಡೋದು. ಆದರೆ ಏಷ್ಯನ್ ಆರೋಹಣ ಭಾಳಷ್ಟು ಕಮ್ಮಿನೇ ಪೆಲೆಟ್ ತೊಗೊಳ್ಳೋದು. ಅಕ್ವೇರಿಯಂ ಶಾಪಿಂದ ನಾನು ಆಲ್ರೆಡಿ ಟ್ರೈನಿಂಗ್ ಕೊಟ್ಟು ಚಿಕ್ಕ ಮರಿ ಇದ್ದಂಗೆ ಅದು ಪೆಲೆಟ್ಸ್ ಫೀಡ್ ಮಾಡ್ತಾ ಇದ್ರೆ ಅಕ್ಸೆಪ್ಟ್ ಮಾಡುತ್ತೆ. ನಾರ್ಮಲ್ ನೀವು ಅಕ್ವೇರಿಯಂ ಶಾಪಲ್ಲಿ ಏನು ಮಾಡ್ತಾರೆ, ಲೈಫ್ ಫೀಡ್ ಮಾಡಿ, ಯಾಕಂದರೆ ಫಾಸ್ಟ್ ಗ್ರೋ ಮಾಡಬೇಕಂತ ರೂಢಿ ಆಗಿರುತ್ತೆ. ಆವಾಗ ನೀವು ಪೆಲೆಟ್ಸ್ ಕೊಟ್ಟರೆ ತಿನ್ನೋಕೆ ಹೋಗಲ್ಲ. ಸೊ ಅದಕ್ಕೆ ಈ ಥರ ನೀವು ಫಾಲೋ ಅಪ್ ಮಾಡಿಕೊಂಡ್ರೆ ನಿಮ್ಮ ಫಿಶಸ್ಗೆ ಕಮ್ಮಿನೂ ಬೀಳುತ್ತೆ, ಫಾಸ್ಟಾಗಿ ಗ್ರೋ ಫೀಡ್ ಮಾಡಿ. ಸೊ ಬನ್ನಿ, ಇಲ್ಲಿ ನೋಡಿ ನಮ್ಮ ಹತ್ರ ಈ ಚಿಕನ್ ಇದೆ. ನಾನು ರಾ ಚಿಕನ್ ತೊಗೊಂಡಿದ್ದೀನಿ, ಈ ಥರ ರಾ ಚಿಕನ್ ಕೊಡ್ತಾ ಇದ್ದೀನಿ. ರಾ ಚಿಕನ್ ನಾನು ಇವತ್ತು ಫೀಡ್ ಮಾಡಿದ್ರೆ ನಾಳೆ ಫೀಡ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದೇ ಸಲ ನೀವು ಡೈಲಿ ಫೀಡ್ ಮಾಡ್ತಾ ಇದ್ದರೆ ಫಿಶಸ್ಗೆ ಡೈಜೆಷನ್ ಆಗೋ ಇಶ್ಯೂ ಆಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ನಾನು ಕೊಡ್ತಾ ಇದ್ದೀನಿ, ನಾಳೆ ಕೊಡಲ್ಲ, ಆಮೇಲೆ ನಾಳಿದ್ದು ಕೊಡ್ತೀನಿ. ಈ ಥರ ಫೀಡ್ ನಾನು ಫಾಲೋ ಮಾಡ್ಕೊತಾ ಇದ್ದೀನಿ. ಆ ಥರ ಫೀಡ್ ಫಾಲೋ ಅಪ್ ಮಾಡ್ತಾ ಇದ್ದರೆ ನಿಮ್ಮ ಫಿಶಸ್ಸು ಕೂಡ ಹೆಲ್ತಿ ಆಗಿರುತ್ತೆ. ಇಲ್ಲಿ ನೋಡಿ ರಾ ಚಿಕನ್ ಹೆಂಗಿದೆ, ಈ ಥರ ರಾ ಚಿಕನ್ ಮಾಡಿಕೊಟ್ಟು ಫೀಡ್ ನೋಡಿ ಎಷ್ಟು ಚೆನ್ನಾಗಿ ತೊಗೊಳ್ತಾ ಇದೆ. ಫೀಡ್ ಚೆನ್ನಾಗಿ ತೊಗೊಳುತ್ತೆ. ಈ ಥರ ರಾ ಚಿಕನ್ ಕೊಡ್ಬೋದು. ಬಾಯ್ಲ್ ಏನು ಮಾಡೋಂಗಿಲ್ಲ, ಬರೀ ನೀವು ಕಟ್ ಮಾಡಿ ಪೀಸ್ ಬೋನ್ಲೆಸ್ ಇರಬೇಕು, ಆ ಥರ ಕೊಡ್ಬೋದು. ನೀವು ಏನಾದರೂ ನಾವು ಸಸ್ಯಾಹಾರಿ, ಇದು ನಾವು ನಾನ್ ವೆಜ್ ತಗೊಂಬರಲ್ಲ, ನಾವು ಪ್ಯೂರ್ ವೆಜಿಟೇರಿಯನ್ ಅಂದರೆ ಆ ಟೈಮಲ್ಲಿ ನೀವು ಬೇಕಾದ್ರೆ ಪೆಲೆಟ್ಸ್ ಕೊಡ್ಬೋದು, ಅದ್ರ ಜೊತೆಗೆ ಗ್ರೀನ್ ಪೀಸ್ ಕೊಡ್ಬೋದು, ಬ್ರೊಕೊಲಿನ ಬಾಯ್ಲ್ ಕೊಡ್ಬೋದು. ಅದು ಕಮ್ಮಿನೇ, ಆದರೆ ನೀವು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಮಾರ್ಕೆಟಲ್ಲಿ ಸ್ಪ್ರುಲಿನಾ ಪೆಲೆಟ್ ಸಿಗುತ್ತೆ, ಬರೀ ಆಲ್ಗಿಯಿಂದ ಮಾಡಿರೋದು ಸ್ಪ್ರುಲಿನಾ ಪೆಲೆಟ್ಸ್ ಸಿಗುತ್ತೆ, ಅದು ಕೂಡ ಕೊಡ್ಬೋದು. ನಾರ್ಮಲ್ ಪೆಲೆಟ್ ಸಿಗುತ್ತೆ, ಅದು ಕೂಡ ಕೊಡ್ಬೋದು. ಇಲ್ಲಾಂದರೆ ನೀವು ಫಿಶಸ್ಗೋಸ್ಕರ ಏನಾದರೂ ಬೇಕು ಕೊಡ್ತೀವಿ ಅಂದರೆ ಡ್ರೈ ಶ್ರಿಮ್ಸ್ ಕೊಡ್ಬೋದು, ರಾ ಚಿಕನ್ ಕೊಡ್ಬೋದು, ಪ್ರಾನ್ಸ್ ಕೊಡ್ಬೋದು, ಚಿಕನ್ ಹಾರ್ಟ್ ಕೊಡ್ಬೋದು. ಎಲ್ಲ ಬೆಸ್ಟ್ ಫುಡ್ಡು, ಫಾಸ್ಟ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈವ್ ಫಿಶಸ್ನ ಫೀಡ್ ಮಾಡೋಕೆ ಹೋಗ್ಬಿಡಿ. ಭಾಳ ಜನ ಏನು ಮಾಡ್ತಾರೆ, ಅಕ್ವೇರಿಯಂ ಶಾಪಿನಲ್ಲಿ ಲೈವ್ ಫೀಡ್ ಮಾಡಿ ರೂಢಿ ಮಾಡಿರ್ತಾರೆ, ಅದು ತೊಗೊಂಬಂದು ಲೈವ್ ಫಿಶಸ್ ಟ್ರೈ ಮಾಡೋಕ್ಕೆ ಕೊಡ್ತಾರೆ. ಲೈವ್ ಫಿಶಸಲ್ಲಿ ಏನಾಗುತ್ತೆ, ರಿಸ್ಕಿ ಇರುತ್ತೆ ಸ್ವಲ್ಪ. ಏನಂದರೆ ಏನಾದರೂ ಕಾಯಿಲೆ ಇದ್ದರೆ ಲೈವ್ ಫಿಶಸ್ಗೆ, ಆ ಕಾಯಿಲೆ ನಿಮ್ಮ ಆರೋಹಣಕ್ಕೆ ಡಿಸೀಸ್ಗೆ ಆರಾಮಾಗಿ ಟ್ರಾನ್ಸ್ಫರ್ ಆಗ್ಬೋದು. 10 ರೂಪಾಯಿ ಫಿಶ್ ಬರ್ತೀರಾ ಮಾರ್ಕೆಟಿಂದ, 10 ರೂಪಾಯಿ ಫಿಶ್ ತೊಗೊಂಬಂದು ನೀವು 10,000, 20,000, 1,00,000, 50,000 ಮೀನಿಗೆ ಸ್ವಲ್ಪ ಕಾಯಿಲೆ ಟ್ರಾನ್ಸ್ಫರ್ ಆಗಿಬಿಟ್ರೆ ನಿಮ್ಮ ಮೀನಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಲೈವ್ ಫಿಶಸ್ನ ಇದರಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಲೈವ್ ಫಿಶಸ್ಸಿಂದ ಫಾಸ್ಟು ಗ್ರೋ ಆಗುತ್ತೆ, ಅಂದರೆ ಕಾಯಿಲೆ ಕೂಡ ಬಹಳಷ್ಟು ಫಾಸ್ಟಾಗಿ ಬರುತ್ತೆ. ಅದು ಒಂದು ನೋಡ್ಕೊಬೋದು. ಆಯಿತು, ಎಷ್ಟು ಚೆನ್ನಾಗಿ ತಿಂತು, ಎಷ್ಟು ಚೆನ್ನಾಗಿದ್ದು ಆ್ಯಕ್ಟಿವ್ಲಿ ಫಿಶಸ್ ಫುಡ್ಡನ್ನು ಅಕ್ಸೆಪ್ಟ್ ಮಾಡ್ತು. ಈ ಥರ ನೀವು ರೆಗ್ಯುಲರ್ ಆಗಿ ಫುಡ್ ಕೊಡ್ಬೋದು. ಪೆಲೆಟ್ಸ್ ಕೊಡ್ತಾ ಇದ್ದರೆ ಡೈಲಿ 1 ಟೈಮ್ ಫೀಡ್ ಮಾಡಿ.
ಮೀಟಿ ಐಟಮ್ ಕೊಡ್ತಾ ಇದ್ದಾರೆ ಲೈಕ್ ರಾ ಚಿಕನ್ ಚಿಕನ್ ಹಾರ್ಟ್ ಅಥವಾ ಶ್ರಿಮ್ಸ್ ಈ ಥರ ಏನಾದರೂ ಫೀಡ್ ಮಾಡ್ತಾ ಇದ್ದಾರೆ, ಶ್ರಿಮ್ಸ್ ಪ್ರಾನ್ಸ್ ಫೀಡ್ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದಿನ ಗ್ಯಾಪ್ ಕೊಡಿ. ಯಾಕಂದರೆ ನಾನು ಇದೇ ಥರ ಫಾಲೋ ಅಪ್ ಮಾಡಿಕೊಂಡು ನನ್ನ ಆರೋಗ್ಯನ 7 ವರ್ಷ ಹಿಡಿದಿದ್ದೆ. ಚಿಕ್ಕನ ತೊಗೊಂಡ್ಬಂದು 7 ವರ್ಷ ತನಕ ಇತ್ತು. ಆವಾಗ ರೀಸೆಂಟ್ಲಿ ನೀವು ವೀಡಿಯೋ ನೋಡಿರ್ಬೋದು, ನನ್ನ ಹತ್ರ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಹಿಂದಿ ಚಾನಲ್ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. 7 ವರ್ಷ ತನಕ ನಾನು ಇತ್ತು. ಆದರೆ ಲಾಸ್ಟಲ್ಲಿ ಗೋರಾಮಿ ಅದನ್ನು ಕೊಂದಾಗ್ಬಿಡ್ತು, ಇಲ್ಲಾಂದರೆ ಇನ್ನೂ ತನಕ ನನ್ನ ಹತ್ರ ಇರ್ತಾ ಇತ್ತು ಬಹುಶಃ. ಸೊ ಇದೇ ಥರ ನೀವು ಫಾಲೋ ಮಾಡಿ ನಿಮ್ಮ ಆರೋಗ್ಯನ ಹೆಲ್ತಿಯಾಗಿ ಹ್ಯಾಪಿಯಾಗಿ ಇಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಬೇಕಾದ್ರೆ ಕಂಪ್ನಿಯಲ್ಲಿ ಫುಡ್ ಯಾವ ಫೀಡ್ ಮಾಡಬೇಕಂದ್ರೆ ನೀವು ಹಿಕಾರಿ ಫುಡ್ ಭಾಳಷ್ಟು ಒಳ್ಳೆಯದು, ಅದು ಫೀಡ್ ಮಾಡ್ಬೋದು. ಇಲ್ಲಾಂದರೆ ಶ್ರಿಂಪಿ ಫುಡ್ ಬರುತ್ತೆ ಕಂಪ್ನಿ ಮಾರ್ಕೆಟಲ್ಲಿ, ಅದು ಫೀಡ್ ಮಾಡ್ಬೋದು. ಇಲ್ಲಷ್ಟು ಕಂಪ್ನಿ ಬರುತ್ತೆ, ಈ ಥರ ಬೇಕಾದ್ರೆ ಹಲವಾರು ಫುಡ್ ಬರುತ್ತೆ. ಯಾವ್ದು ನಿಮಗೆ ಚೆನ್ನಾಗಿ ಕಾಣುತ್ತೋ ಅದು ಫುಡ್ ಫೀಡ್ ಮಾಡ್ಬೋದು. ಲೈಫ್ ಇದು ಕೂಡ ಫುಡ್ ಮಾಡ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ. ಇನ್ನೊಂದು ಇಲ್ಲಿ ಸಿಗೋಣ. ಇಂಥ ನಮಸ್ತೆ, ಗುಡ್ ಬೈ.